ಪೊಲೀಸರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಯಾಕೆ ಅವತ್ತು ಗೋಶಾಲೆ ಕಳಿಸಿದ್ರು? ನಮಗೆ ಯಾವುದೇ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಅವಕಾಶ ಅಲ್ಲ, ಹೇಳ್ತೀನಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಕೇಸ್ ಆಗಲಿ ಆಗದೆ ಇರಲಿ, ಒಂದು ಸತಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ತಿರ ಇರ್ತಕ್ಕಂಥ ಗೋಶಾಲೆಗೆ ಕಳಿಸ್ಬಿಡ್ತೀವಿ. ತದನಂತರ ಇವರು ನಾವು ಅವ್ರಿಗೆ ಹೇಳಿದ್ವಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು FIR ಮಾಡ್ತೀವಿ. ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ 3-4 ಗಂಟೆ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ. ಆ 3-4 ಗಂಟೆ ನಾವು ಅದನ್ನು ನಮ್ಮ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ. ಮೊನ್ನೆ ನಿಮ್ಮ ಅನುಮತಿ ತಗೊಂಡು ಏನಾದರೂ ತಗೊಂಡು ಹೋಗ್ತಾ ಇದ್ದಾರೆ ಯಾರು? ಈ ಗೋವುಗಳನ್ನು ಅವರು ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಯವರಿಗೆ ಫೋನ್ ನೀವು ಕಳಿಸಿರ್ತೀರಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಹೆಂಗೆ ತಗೊಂಡು? ಇಲ್ಲ, ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ. ಸರ್, ಇದು ನಾವು ಅವರು ಕೇಳಲಿಕ್ಕೆ ಬಂದಿದ್ದಾರೆ, ಬಿಡ್ಬೋದಾ ಅಂತೇಳಿ. ನಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಂಪ್ಲೇಂಟ್ ಆಗದಿರೋದ್ರಿಂದ ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಟಿದ್ದಾರೆ. ಸರ್, ಈಗ ಲೈಫ್ ಸ್ಟಾಕ್ ಇದು ಪರ್ಚೇಸ್ ಸೇಲ್ ಸಲುವಾಗಿ ಈಗ ವೆಹಿಕಲ್ಸ್ ಇಂದ ಟ್ರಾನ್ಸ್ಪೋರ್ಟ್ ಮಾಡೋದು ಈಗ ನಾರ್ಮಲ್ ಆಗಿದೆ. ರೀಸೆಂಟ್ ಇಯರ್ಸ್ ಅಲ್ಲಿ ಮುಂಚೆ ನಡ್ಕೊಂಡು ಹೋಗ್ತಿದ್ರು, ಈಗ ಲಾಟ್ಸ್ ಅಟೆಂಡೆಂಟ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಈ ತರ ಆದಾಗ ಮಾರಲ್ ಪೊಲೀಸಿಂಗ್ ಇದು ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವೆನ್ಎವರ್ ಯಾವುದೇ ಸಂಘಟನೆಯವರು ಅವರು ಉದ್ದೇಶ ಸರಿ ಇರ್ಬೋದು, ಏನು ಕಾನೂನು ಪ್ರಕಾರ ಈ ಲೈಫ್ ಸ್ಟಾಕ್ ಗೋವುಗಳ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ, ಈ 5 ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಶೀಟರ್ ಇದ್ದಾನೆ, ಮಹಾವೀರ್ ಸೋಲಾಪುರೆ ಅಂತ ಹೇಳಿ. ಇವನ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟರ್ನ್ಮೆಂಟ್ ಪ್ರಪೋಸಲ್ ಕಳಿಸಿ, ತದನಂತರ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟಿಂದ ಒಂದು ಗಡೀಪಾರಿನ ಆದೇಶ ಮಾಡಿ, ಇವನನ್ನು ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು. ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಒಬ್ಬ ಗಡೀಪಾರು ಆದಂಥ ರೌಡಿ ಶೀಟರ್ಗೆ ಇಲ್ಲಿ ಏನು ಕೆಲಸ? ಗಡೀಪಾರ ಆದೇಶವನ್ನು, ಕಾನೂನನ್ನು ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಏನಿತ್ತು? ಈಗ ಕೆಲವೊಂದು ಈ ರೀತಿ ರೌಡಿ ಶೀಟರ್ ಜನ ಮತ್ತು ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳಿಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು. ನಾನು ಅದಕ್ಕೆ ಇಲ್ಲಿ ಕೇಳೋದು, ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ, ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು. ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ, ಅವರು ಕಾಪಿ ಇರಬೇಕಲ್ವ ಅವ್ರ ಹತ್ರ, ನಾವು ರೆಫ್ಯೂಸ್ ಮಾಡಿದ್ದೀವಿ ಅಂತೇಳಿ. ಮತ್ತೊಂದು, ನಮ್ಮ ಹತ್ರ CCTV ಫುಟೇಜ್ ಕೂಡ ಇದೆ. ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ 4 CCTVಯನ್ನು ಹಾಕಿದ್ದೀವಿ.